ಒಳ್ಳೆ ಪ್ರೀತಿಗೆ 108 ವಿಘ್ನ ಅಂತಾರಂತೆ. ನನ್ ಪ್ರೀತಿಗೆ ಇವಳು ಒಬ್ಳೆ ವಿಘ್ನ. ಏನಾ ಅಲ್ಲೋಡ ಬಾಮೈದ ದಿವ್ಯಾ, ಆಹಾ, ಅದೃಷ್ಟ ಅಂದ್ರೆ ಇದೇ ಕಣೋ. ತಪಸ್ಸಿಗೆ ಒಲಿದೆ ದೇವತೆ ರೋಡಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳಲ್ಲ. ಪ್ರತ್ಯಕ್ಷ ಆದ್ಮೇಲೆ ಏನೋ ಯೋಚನೆ ಮಾಡ್ತಾ ಇದ್ಯಾ? ಮನ್ಸಲ್ಲೇ ಮಂಡಿಗೆ ತಿಂತಿದ್ರೆ ವರ್ಕೌಟ್ ಆಗಲ್ಲ. ಹೋಗಿ ಮಾತಾಡ್ಸು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಬಾಮೈದ. ಇದು ನನ್ಗೆ ದೇವ್ರು ಕೊಟ್ಟಿರೋ ಆಪರ್ಚುನಿಟಿ. ನಾನು ಇದಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಲ್ಲ. ಯಾರು ನನ್ನ ತಡೆಯಕ್ ಸಾಧ್ಯ ಇಲ್ಲ. ಮಗ ತಗೋ. ಏನೋ ಇದು? ಸ್ನೋ ಕಣೋ. ಯಾಕೆ? ಆ ಹುಡುಗಿ ಬೆಳಗ್ಗೆಯಿಂದ ಓಡಾಡ್ಸಿ ಮಗ ಎಲ್ಲ ಡಲ್ ಆಗ್ಬಿಟ್ಟಿದೆ. ಒಂಚೂರು ಟಚ್ ಅಪ್ ಮಾಡ್ಕೊಂಡು ಹೋಗೋ. ಅಕ್ಕನ್ ಮುಂದೆ ನೀನು ಬ್ರೈಟ್ ಆಗಿ ಕಾಣ್ಬೇಕು. ಬಾಮೈದ, ಐ ಲವ್ ಯು ಬಾಮೈದ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಾನು ಹೋಗ್ತೀನಿ, ಸರಿನಾ? ಬಾಯ್ ಬಾಯ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾಕೋ ಎಡ್ಗಂಡು ನೋಡಿತಾ ಇದೆಯಲ್ಲ. ಏನಾಗುತ್ತೋ ಏನೋ. ಗಾಡಿ ನಿಲ್ಸು. ಯಾಕೆ ಸತ್ಯ, ಏನಾಯ್ತು? ಮತ್ತೇನು, ಆ ಅಮೂಲ್ ಬೇಬಿನ ಸುಮ್ಮನೆ ಬಿಟ್ಟು ಬಂದ್ಬಿಟ್ವಿ. ಏನಾರು ಒಂದು ಗತಿ ಕಾಣಿಸೋಣ ಅನ್ಸಿರುತ್ತೆ. ನಂಗೂ ಹಂಗೆ ಅನ್ಸ್ತಿದೆ. ಬಾ ಸತ್ಯ ಹೋಗೋಣ. ಅದೇ ಮತ್ತೆ ಆ ಅಮೂಲ್ ಬೇಬಿನ ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಹವಾಗೆ ಅವಮಾನ ಮಾಡ್ದಂಗೆ. ನೀ ನಡಿ ಸತ್ಯ, ನಾವು 4 ಜನ ಸೇರ್ಕೊಂಡು ಅವನ್ನ ಸರಿಯಾಗಿ ತದ್ಕನ. ಕರೆಕ್ಟ್ ಮಗ. ಇನ್ನೊಂದ್ಸಲಿ ಆ ನನ್ನ ಮಗ ನಮ್ಮನ್ನ ತಿರುಗೂ ನೋಡ್ಬಾರ್ದು. ಏಯ್ ಸಾಕ್ ನಿಲ್ಸ್ರೋ. ನಾನ್ ಗಾಡಿ ನಿಲ್ಸಿದ್ ಅವ್ನ್ ಹೊಡೆದ್ ಬರೋದಕ್ಕಲ್ಲ, ಮತ್ತೆ ಸಾರಿ ಕೇಳೋದಕ್ಕೆ. ಶಿವ ಶಿವ ಗುರುವಾಯೂರಪ್ಪ, ನೀನು ಆ ಅಮೂಲ್ ಬೇಬಿ ಹತ್ರ ಸಾರಿ ಕೇಳೋದಾ? ಅಯ್ಯೋ ಕೇಳಕ್ಕೆ ಇಷ್ಟ ಕೆಟ್ಟದಾಗಿದೆ. ಸತ್ಯ, ಹುಲಿ ಯಾವತ್ತಾದ್ರೂ ಹುಲ್ ತಿನ್ನುತ್ತಾ? ಬೆಂಕಿ ಯಾವತ್ತಾದ್ರೂ ತಣ್ಣಕ್ಕಿರುತ್ತಾ? ಸುಟ್ಲಿ ಹೋಗೋರು ಸೈಲೆಂಟ್ ಆಗಿರುತ್ತಾ? ಓಹೋ, ಯಾಕ್ರೋ ಯಾಕೆ ಬಿಲ್ಡಪ್ ಕೊಡ್ತಿದ್ದೀರಾ? ನಾವು ತಪ್ಪು ಮಾಡಿದಾಗ ಸಾರಿ ಕೇಳಿದ್ರೆ ಸೋಲಲ್ಲ, ಗೆಲ್ತೀವಿ. ಈ ಸತ್ಯ ಸೋಲಲ್ಲ, ಗೆಲ್ತಾಳೆ. ನಾನು ಯೋಚನೆ ಮಾಡಿ ನೋಡ್ದೆ, ಆ ಅಮೂಲ್ ಬೇಬಿದೇನು ತಪ್ಪಿಲ್ಲ. ತಪ್ಪೆಲ್ಲ ನಮ್ದೆ. ನಡೀರೋ, ಸಾರಿ ಕೇಳ್ಕೊಂಡ್ ಬಂದ್ಬಿಡೋಣ. ಓ ಕಾಕ್ರಾಜ್, ಅಕ್ಕಂಗೆ ಡಿಂಗಾಗಿದೆ. ಬರ್ರಿ ಬಡ್ಡೆ ಅಕ್ಕಂಗೆ ಡಿಂಗಾಗಿದೆ. ಬರ್ರಿ ಬಡ್ಡೆ. ಏಯ್ ಚಪ್. ಕೂಲಿಂಗ್ ಗ್ಲಾಸ್ ಹಾಕೊಂಡ್ ನೋಡಿದ್ರೆ ಮಧ್ಯಾಹ್ನನು ಸಂಜೆ ತರಾನೇ ಕಾಣುತ್ತೆ. ಹೌದಮ್ಮ, ಸತ್ಯನೇ ಸಾರಿ ಕೇಳ್ತಾ ಇದ್ದಾಳೆ ಅಂದ್ಮೇಲೆ ನಮ್ಗೆಲ್ಲ ಮಧ್ಯಾಹ್ನನು ಸಂಜೆ ತರನೇ ಕಾಣಿಸುತ್ತೆ. ಅನ್ಸಕ್ಕೂ ಅನ್ಕೊಳ್ಳೋದಕ್ಕೂ ಅಂತದೇನು ಇಲ್ಲ. ನಾವು ತಪ್ಪು ಮಾಡಿದೀವಿ, ಸಾರಿ ಕೇಳ್ತಾ ಇದೀವಿ ಅಷ್ಟೇ. ಅಯ್ಯೋ, ನಿನಗ್ ಡಿಂಗಾದ್ರೆ ನಾವ್ ಯಾಕೆ ಬರ್ಬೇಕು? ಏನಾ? ಅದು ನಿನಗ್ ಸಾರಿ ಕೇಳ್ಬೇಕು ಅನ್ಸಿದ್ರೆ ನಾವೆಲ್ಲ ಯಾಕೆ ಬರ್ಬೇಕು ಅಂತಿದ್ದಾನೆ ಅಮ್ಮಾಟೆ. ಅಲ್ವೇನೋ ಅಮ್ಮಾಟೆ? ಏನು ನೀವ್ ಯಾರು ಬರೋದಿಲ್ವಾ? ಮತ್ ಇಷ್ಟೆಲ್ಲ ಡ್ರಾಮಾ ಏನಕ್ ಮಾಡಿದ್ರಿ? ಇಳಿ ಕೆಳಗೆ. ನಾನೇ ಹೋಗಿ ಸಾರಿ ಕೇಳ್ಕೊಂಡ್ ಬರ್ತೀನಿ. ಪ್ಲೀಸ್. ಸಾರಿ ಕೇಳೋಣ ಅಂತ ಬಂದೆ, ಆದ್ರೆ ನೀವು ಯಾವ್ದಕ್ಕೆ? ಅದಕ್ಕೂ ಇದಕ್ಕೂ ಎರಡಕ್ಕೂ. ನೋಡಕ್ ಸಕ್ಕದ ಕಾಣಿಸ್ತಿದ್ಯಾ? ಬಾಯ್. ಬಾಮಿದ, ಏನೋ ನೀನ್ ಅವತಾರ ಹುಡುಗಿ ನೋಡಕ್ಕೆ ಲೈಟ್ ಆಗಿ ಸ್ನೋ ಪೌಡರ್ ಹಾಕೊಂಡು ಹೋಗು ಅಂದೆ. ಇಷ್ಟೊಂದು ಓವರ್ ಆಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಕ್ರೀಮ್ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಹೂ ಕಣ, ಜಾಸ್ತಿ ಆಗಿದೆ. ನಿಂಗೂ ಅಷ್ಟಿನ್ ಬಾ.
ಇಲ್ಲೇ ಅಲ್ವಾ? ನಿಧಾನ ನಿಧಾನನೇ ಹಚ್ತಾ ಇದ್ದೀನಲ್ಲ. ಅಣ್ಣ ಏನು ಪೆಟ್ಟಾಯ್ತಂತೆ, ಏನಾಯ್ತು? ಏನೂ ಇಲ್ಲ ಕಣ, ದಾರಿಯಲ್ಲಿ ಯಾರೋ ಪುಡಿ ರೌಡಿಗಳು ಬಂದು ಗಲಾಟೆ ಮಾಡಿದ್ರು. ಏನಣ್ಣ ನೀನು ಏನೂ ಆಗಿಲ್ಲ ಅಂತೀಯ, ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಅದರ ಅವಶ್ಯಕತೆ ಬರಲಿಲ್ಲ ಕಣಯ್ಯ. ಸಮೀಕ್ ಸರಿಯಾಗಿ ಭದ್ರಕಾಳಿ ಥರ ಒಂದು ಹುಡುಗಿ ಬಂತಪ್ಪ. ಅವಳು ಬಂದ ರಭಸಕ್ಕೆ ಆ ರೌಡಿಗಳೆಲ್ಲ ಹೇಳ್ದೆ ಕೇಳದೆ ಜಾಗ ಖಾಲಿ ಮಾಡಿಬಿಟ್ರು. ಆ ಹುಡುಗಿ ಬಂದು ರೌಡಿಗಳನ್ನೆಲ್ಲ ಹೊಡೆದೋಡಿಸ್ಬಿಟ್ಲಾ? ಹೂನಮ್ಮ. ಹಾಗಿದ್ರೆ ಅವಳು ಯಾರೋ ಲೇಡಿ ರೌಡಿನೇ ಇರ್ಬೇಕು ಮಮ್ಮಿ, ಅಲ್ವಾ ದೊಡ್ಡಪ್ಪ? ನಂಗೇನೋ ಆ ಹುಡುಗಿ ಹಾಗನ್ನಿಸ್ಲಿಲ್ಲಮ್ಮ. ನೋಡು, ಕೆಟ್ಟ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ರೌಡಿ ಅಂತಾರೆ, ಅದೇ ಒಳ್ಳೆ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ಹೀರೋ ಅಂತಾರಮ್ಮ. ಅದೇನೋ ನಿಮ್ಮ ಮಾತು ನಿಮ್ಗೆ ಸರಿ. ಆಯ್ತಮ್ಮ, ನಿನಗೆ ಅರ್ಥವಾಗೋ ರೀತಿಯಲ್ಲೇ ಮಾತಾಡ್ತೀನಿ. ನೋಡು, ಚಾಮುಂಡಿ ಕೋಪ ದುಷ್ಟ ಸಂಹಾರ ಮಾಡ್ತೇ ಹೊರತು ಕೆಡಕ್ ಮಾಡ್ತಾ ಇಲ್ಲ ತಾನೇ? ಆದ್ರೂ ಅಣ್ಣ, ಮನೆ ಮಹಾಲಕ್ಷ್ಮಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಚಂಡಿ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ. ಏನೋ ಲಕ್ಷ್ಮಣ ಹೀಗೆ ಹೇಳ್ತೀಯ ನೀನು? ನನಗಂತೂ ತುಂಬಾನೇ ಭಯ ಆಗಿ ಹೋಗಿತ್ತು. ಅದೇನೋ ಅಂತಾರಲ್ಲ, ಕೊಡ್ಲಿಲ್ ಹೋಗೋದು ಉಗ್ರಲ್ಲಿ ಹೋಯ್ತು ಅಂತ. ಸದ್ಯ ಇಷ್ಟಕ್ಕೆ ನಿಂತು ಹೋಯ್ತಲ್ಲ. ನಾನಂತೂ ತುಪ್ಪದ ದೀಪ ಹಚ್ತೀನಪ್ಪ ದೇವರಿಗೆ. ಹಚ್ಚು ಹಚ್ಚು ಹಚ್ಚು. ಮನೇಲಿರೋ ತುಪ್ಪ ಖಾಲಿ ಆಗೋವರೆಗೂ ಹಚ್ಚತಾನೇ ಇರು. ನನಗಂತೂ ಆ ಹುಡುಗಿ ತುಂಬಾ ಹಿಡಿಸ್ಬಿಟ್ಲು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಮ್ಮ ಅಂತ ಬಾಯಿ ತುಂಬಾ ಹರಿಸ್ಬಿಟ್ಟು ಬಂದೆ. ಅಪ್ಪ ದಿವ್ಯನ್ ಬಗ್ಗೆನೇ ಮಾತಾಡ್ತಾ ಇದಾರೆ ಅನ್ಸುತ್ತೆ. ಭಾವ, ನೀವ್ ಹೇಳೋದೆಲ್ಲ ಕೇಳ್ತಿದ್ರೆ ಆ ಹುಡುಗಿನ ಈಗ್ಲೇ ನೋಡ್ಬೇಕು ಅನಿಸ್ತದೆ. ಕಾಲಿಗೆ ಚಕ್ರ ಕಟ್ಕೊಂಡು ಹೊಟ್ಬಿಡು. ನನ್ಗೂ ಅವಳು ಇವಾಗ್ಲೇ ನೋಡ್ಬೇಕು ಅನಿಸ್ತಾ ಇದೆ. ಏನಂತ ಇದೆಯಪ್ಪ? ಅದೇ ಡ್ಯಾಡಿ, ನನ್ಗೂ ಇವಾಗ್ಲೇ ದಿವ್ಯನ್ ನೋಡ್ಬೇಕು ಅನ್ನಿಸ್ತಾ ಇದೆ. ಯಾರು ಏನ್ ನೋಡ್ಬೇಕು ಅನಿಸ್ತಾ ಇದೆ? ನೀವೆಲ್ರೂ ಇವಾಗ ದಿವ್ಯನ್ ಬಗ್ಗೆ ತಾನೇ ಮಾತಾಡ್ತಿದ್ದು. ನಾವ್ ಯಾರು ಇಲ್ಲಿ ದಿವ್ಯನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ? ಯಾವ ಲೋಕದಲ್ಲಿದ್ಯೋ ನೀನು? ಅವನು ಪ್ರೇಮಲೋಕದಲ್ಲಿ ಇದ್ದಾನಮ್ಮ. ಅಲ್ವೋ, ಯಾರೋ ಅದು ದಿವ್ಯಾ? ಇಷ್ಟಕ್ಕೂ ನಾವ್ಯಾಕೆ ಆ ದಿವ್ಯಾನ್ ಬಗ್ಗೆ ಮಾತಾಡ್ಬೇಕು? ಹೌದು, ಮತ್ತೆ ಯಾರಪ್ಪ ದಿವ್ಯಾ? ಮತ್ತೆ ನೀವ್ ಇನ್ಯಾರ ಮನೆಗೆ ಹೋಗಿದ್ದು? ನಾನು ಅಣ್ಣ, ನೀವು ಆಡಿಟರ್ ಆಫೀಸ್ಗೆ ಹೋಗಿದ್ರಲ್ಲ, ಎಲ್ಲ ಹೌದೌದೌದೌದು. ನಾನು ಆಡಿಟರ್ ಆಫೀಸ್ಗೆ ಹೋಗಿದ್ದು ಆಯ್ತು. ಲೆಕ್ಕಾಚಾರ ಎಲ್ಲ ಕರೆಕ್ಟ್ ಆಗಿದೆ. ಅಪ್ಪ, ನನಗೆ ಗೊತ್ತು ನೀವ್ ಯಾವ ಆಡಿಟರ್ ಆಫೀಸ್ಗೆ ಹೋಗಿಲ್ಲ ಅಂತ. ಪ್ಲೀಸ್ ಹೇಳಿಯಪ್ಪ. ಆಟ ನಿಮ್ಗೆ ಆಯಾಸ ಆಗಿದೆ, ನಡೀರಿ, ರೆಸ್ಟ್ ಮಾಡಿ ನಡಿ. ಹೌದು. ಅಮ್ಮ, ಪಾ, ಚಿಕ್ಕಪ್ಪ, ಏನಪ್ಪ? ನೀವಾದ್ರೂ ಹೇಳಿ. ಮುರ್ಬೇಡ, ನನಗೆ ಕಾಫಿ ಕೊಡು. ಚಿಕ್ಕಮ್ಮ, ಹೇ ರಿತು, ನೀನಾದ್ರೂ ಹೇಳಿ.